ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಎಗ್ ಸ್ಯಾಂಡ್ವಿಚ್. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಗನೆ ಆಗುವಂತ ಸ್ಯಾಂಡ್ವಿಚ್. ಮೊದಲಿಗೆ ಇವಾಗ ಒಂದು ಬೌಲ್ಗೆ ನಾನು ಒಂದು 4 ಮೊಟ್ಟೆನ ಹಾಕೋತಾ ಇದ್ದೀನಿ. ಹಾಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಚಿಕ್ಕದಾಗಿ. ಮತ್ತೆ ಒಂದು ಟೊಮೊಟೊನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ತುಂಬಾ ಹಾಕ್ಲಿಕ್ಕೆ ಹೋಗ್ಬಿಡಿ, ಸ್ವಲ್ಪ ನೋಡಿ ಹಾಕೊಳ್ಳಿ. ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಒಂದಕ್ಕೊಂದು ಚೆನ್ನಾಗಿ ಬೆರೆಯೋ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇದಾಗಿದೆ. ಇವಾಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಲನ್ನ ಹಾಕೋತಾ ಇದ್ದೀನಿ. ಹಾಲನ್ನ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಮತ್ತೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಬೀಟ್ ಮಾಡ್ಕೊಂಡಿರೋದ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ ನ ಇಟ್ಕೊಂಡಿದ್ದೀನಿ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇವಾಗ ನಾವು ಮೊಟ್ಟೆನ ಬೀಟ್ ಮಾಡ್ಕೊಂಡಿರುವಂತದನ್ನ ನಾವು ತವಾ ಮೇಲೆ ಹಾಕೋಬೇಕಾಗುತ್ತೆ. ಹಾಕೊಂಡು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಬರುತ್ತೆ. ನಾನ್ ಸ್ಟಿಕ್ ಪ್ಯಾನ್ ಆದ್ರೆ ನೀಟಾಗಿ ಬರುತ್ತೆ. ಒಂದ್ಸಲ 2 ಪೀಸ್ ಬ್ರೆಡ್ ನ ಹಾಕೊಂಡು ಸ್ವಲ್ಪ ಲಿಕ್ವಿಡ್ ಇರುತ್ತಲ್ಲ ಮೊಟ್ಟೆದು, ಅದಕ್ಕೆ ಒಂದ್ಸಲ ಅದ್ದಿ ಮತ್ತೆ ನಾವು ಉಲ್ಟನ ದಬ್ಬಾಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಉಪ್ಪು ಖಾರ ಬ್ರೆಡ್ಗೆ ಹಿಡಿಯುತ್ತೆ ಅಂತ ಹೇಳಿ. ಇವಾಗ ಮೇಲ್ಗಡೆ ಸ್ವಲ್ಪ ಮೊಟ್ಟೆ ಲಿಕ್ವಿಡ್ ನ ನಾನು ಹಾಕೋತಾ ಇದ್ದೀನಿ. ಹಾಕೊಂಡು ನೋಡ್ತಾ ಇರ್ಬೋದು. ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ. ಚೆನ್ನಾಗಿ ಬ್ರೆಡ್ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇವಾಗ ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಾನು ಒಂದ್ 2 ನಿಮಿಷ ಆದ್ಮೇಲೆ ಮಡಚಿ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು. ಹೈ ಫ್ಲೇಮ್ ಅಲ್ಲಿ ಹಾಕ್ಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ ಮೊಟ್ಟೆ ಕೆಳಗಡೆ. ಒಂದ್ ಕಡೆ ಬ್ರೆಡ್ ಸೈಡ್ಗೆ ನಾನು ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ನ ಹಾಕೋತಿದ್ದೀನಿ. ಹಾಕೊಂಡು ಎಲ್ಲಾ ಕಡೆ ಅಬ್ಸರ್ವ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನ್ ಎಡ್ಜಸ್ ಅಲ್ಲಿ ಇದೆ ಮೊಟ್ಟೆ ಅದನ್ನೆಲ್ಲ ಬ್ರೆಡ್ ಮೇಲೆ ಹಾಕೊಳ್ಳಿ. ಅವಾಗ ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಮಗ್ಚ್ ಹಾಕೊಳ್ಳಿ. ಹಾಕೊಂಡ್ಮೇಲೆ ಒಂದು ಬ್ರೆಡ್ ಕಡೆಗೆ ಒಂದ್ 2 ಪೀಸ್ ಅಷ್ಟು ಸೌತೆಕಾಯಿ ಹಾಕೋತಾ ಇದ್ದೀನಿ. ಸ್ಲೈಸ್ ಕಟ್ ಮಾಡಿ ಹಾಕೊಳ್ಳಿ. 1 ಪೀಸ್ ಅಷ್ಟು ಟೊಮೊಟೊನ ಹಾಕೋತಾ ಇದ್ದೀನಿ. ಒಂದು ಚೀಸ್ ನ ಹಾಕೊಂಡಿದ್ದೀನಿ. ಇವಾಗ ಚೀಸ್ ನ ಹಾಕೋತಾ ಇದ್ದೀನಿ. ಚೀಸ್ ನ ಹಾಕೊಂಡ್ಮೇಲೆ ಲೆಟಿಸ್ ಎಲೆ ಅಂತ ಸಿಗುತ್ತೆ. ಇದು ಆಪ್ಷನಲ್, ಸಿಕ್ಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದು. ಹಾಕೊಂಡು ಈ ರೀತಿಯಾಗಿ ಇನ್ನೊಂದ್ ಕಡೆ ಬ್ರೆಡ್ ನಾವು ಈ ರೀತಿಯಾಗಿ ಮಗ್ಚ್ ಹಾಕೊಂಡು ಒಂದ್ 2 ಸೆಕೆಂಡ್ ಬೇಯಿಸ್ಕೊಳ್ಳಿ. ಬೇಯಿಸಾದ್ಮೇಲೆ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. 2 ಕಡೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡ್ತಾ ಇರ್ಬೋದು. ಇದಾಗಿದೆ. ಇವಾಗ ಎಗ್ ಸ್ಯಾಂಡ್ವಿಚ್ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ರೀತಿಯಾಗಿ ಮಕ್ಳು ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ.